ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆ ನಿಂತಿರುವ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಬನ್ನಿರಿ, ದೇವರ ವಚನವನ್ನು ಆಲಿಸೋಣ. ದೇವರ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ಳೋಣ. ಈ ಸಮಯದಲ್ಲಿ ಸತ್ಯವೇದದ ಪ್ರಕಾರ ಸತ್ಯ ಎಂದರೆ ಏನು ಎಂಬುದನ್ನು ವಚನಗಳ ಆಧಾರ ಸಹಿತವಾಗಿ ನಾವು ತಿಳಿದುಕೊಳ್ಳೋಣ. ಪ್ರೀತಿಯುಳ್ಳ ಸಹೋದರ ಮತ್ತು ಸಹೋದರಿಯರೇ, ಒಂದು ಕ್ಷಣ ಯೋಚನೆ ಮಾಡಿರಿ. ನೀವು ನಂಬಿಕೊಂಡು ಬದುಕುತ್ತಿರುವುದು ನಿಜವಾದ ಸತ್ಯವಾಗಿದೆಯಾ, ಅಥವಾ ಸತ್ಯ ಎಂದು ಸದ್ದು ಮಾಡುತ್ತಿರುವ ಸುಳ್ಳಾಗಿದೆಯಾ ಎಂಬುದಾಗಿ. ಪ್ರತಿಯೊಬ್ಬ ಮನುಷ್ಯನು ಹೇಳುವಂತಹ ಮಾತೇನೆಂದರೆ, ನನ್ನದು ಸರಿ, ನನ್ನ ಪ್ರಕಾರ ಇದೇ ಸತ್ಯ ಎಂಬುದಾಗಿ ಹೇಳ್ತಾನೆ. ಆದರೆ ದೇವರ ವಚನ ಸತ್ಯವನ್ನು ಕುರಿತು ಏನು ಹೇಳುತ್ತದೆ? ಒಂದು ತಪ್ಪಾದಂತಹ ನಂಬಿಕೆ, ಸುಳ್ಳಾದಂತಹ ಬೋಧನೆ, ಅಸತ್ಯದ ನಿರ್ಧಾರ ಮನುಷ್ಯನ ಜೀವನದ ಆದಿಯ ದಿಕ್ಕನ್ನೇ ಬದಲಾಯಿಸುತ್ತದೆ. ಸರಿಯಾದ ರೀತಿಯ ಒಂದು ಗ್ರಹಿಕೆ ನಮಗೆ ಬೇಕು. ಸರಿಯಾದಂತಹ ಒಂದು ಅರ್ಥೈಸುವಿಕೆ ಇಲ್ಲದಿದ್ದರೆ ಸತ್ಯದ ಹಾದಿಯಲ್ಲಿ ಒಬ್ಬ ಕ್ರೈಸ್ತನು ಮುಂದೆ ಸಾಗಲಿಕ್ಕೆ ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ಆದುದರಿಂದ ಈಗ ಕೇಳುವಂತಹ ಸಂದೇಶದಲ್ಲಿ ಸ್ಪಷ್ಟವಾಗಿ ನೋಡೋಣ, ಸತ್ಯವೇದದ ಪ್ರಕಾರ ಸತ್ಯವೇನು. ಸತ್ಯ ಅನ್ನುವಂಥದ್ದು ನಾವು ನಿರ್ಮಿಸುವಂಥದ್ದಲ್ಲ. ಸತ್ಯವನ್ನು ನಾವು ಆರಾಧಿಸುವಂತಹ ದೇವರು ಪ್ರಕಟಿಸುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಚಿಂತನೆಗೆ ಮಾತ್ರವಲ್ಲ, ನಿಮ್ಮ ಜೀವನದ ದಿಕ್ಕಿಗೆ ಸವಾಲಾಗ್ತದೆ ಈ ಕಾರ್ಯಗಳು. ಸತ್ಯವೇದದ ಪ್ರಕಾರ ಸತ್ಯ ಎಂದರೆ ದೇವರ ಸ್ವಭಾವಕ್ಕೆ, ದೇವರ ವಾಕ್ಯಕ್ಕೆ ಮತ್ತು ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಹೊಂದಿಕೊಂಡಿರುವಂತಹ ವಾಸ್ತವತೆಯೇ ಸತ್ಯವಾಗಿದೆ. ಸತ್ಯ ಅಂದ ಮಾತ್ರಕ್ಕೆ ಅದು ಅಭಿಪ್ರಾಯ ಅಲ್ಲ, ಭಾವನೆಗಳಲ್ಲ, ಬಹುಜನರ ನಿರ್ಧಾರವೂ ಸಹ ಅಲ್ಲ. ಪ್ರೀತಿಯ ದೇವರ ಮಕ್ಕಳೇ, ದೇವರು ಹೇಳಿದ ಹಾಗೆ ಸತ್ಯ ಎಂದರೆ ವಾಸ್ತವತೆಯನ್ನು ದೇವರ ದೃಷ್ಟಿಯಲ್ಲಿ ನೋಡುವಂಥದ್ದಾಗಿದೆ. ಮೊದಲನೇದಾಗಿ ದೇವರೇ ಸತ್ಯದ ಮೂಲ. ಅಂದರೆ ದೇವರು ತಾನೇ ಸತ್ಯವಾಗಿದ್ದಾನೆ. ಸತ್ಯ ಯಾವುದೋ ಒಬ್ಬ ಮನುಷ್ಯನ ಆವಿಷ್ಕಾರವಲ್ಲ. ಸತ್ಯ ಅನ್ನುವಂಥದ್ದು ದೇವರ ದೈವಿಕ ಸ್ವಭಾವದಿಂದ ಹೊರಹೊಮ್ಮುವಂಥದ್ದಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ, ನಂಬಿಗಸ್ತನಾದ ಸತ್ಯ ದೇವರು, ನೀತಿಯುಳ್ಳವನು, ಯಥಾರ್ಥನು ಆಗಿದ್ದಾನೆ ಎಂಬುದಾಗಿ. ನಮ್ಮ ದೇವರು ತಾನೇ ಸತ್ಯನಾದಂತಹ
ದೇವರು. ನಾವು ಆರಾಧಿಸುವಂತಹ ದೇವರಲ್ಲಿ ಸುಳ್ಳು ಅನ್ನುವಂಥದ್ದು ಎಷ್ಟು ಮಾತ್ರಕ್ಕೂ ಇಲ್ಲ. ಅವನ ಕಾರ್ಯ ಸಂಪೂರ್ಣವಾದದ್ದು, ದೇವರ ಮಾರ್ಗ ನ್ಯಾಯಸಮ್ಮತವಾದದ್ದು. ಆತನೇ ಸತ್ಯ ದೇವರಾಗಿದ್ದಾನೆ. ದೇವರು ಸುಳ್ಳಾಡುವುದಿಲ್ಲ, ದೇವರು ಮೋಸ ಮಾಡುವುದಿಲ್ಲ, ದೇವರು ಯಥಾರ್ಥನಾಗಿದ್ದಾನೆ. ದೇವರು ಯಾರಾಗಿದ್ದಾನೋ ಅದೇ ಸತ್ಯ. ಅರಣ್ಯಕಾಂಡ 23ನೇ ಅಧ್ಯಾಯ 19ನೇ ವಚನ ಹೇಳ್ತದೆ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನು ಅಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಎಂಬುದಾಗಿ. ದೇವರು ಸತ್ಯವಂತನಾಗಿರುವುದರಿಂದ ಅವನಿಂದ ಬರುವ ಎಲ್ಲವೂ ಸತ್ಯ. ದೇವರು ಸುಳ್ಳಾಡುವವನಲ್ಲ. ಅದಕ್ಕಾಗಿ ದೇವರಿಲ್ಲದೆ ಸತ್ಯವನ್ನು ಹುಡುಕುವಂತಹ ಪ್ರಯತ್ನ ಮಾಡಿದರೆ ಮನುಷ್ಯನು ಗೊಂದಲಕ್ಕೊಳಗಾಗುತ್ತಾನೆಯೇ ಹೊರತು ಸತ್ಯವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೈತಾನನು ಆದಿಯಿಂದಲೂ ಆತನು ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯ ಅನ್ನುವಂಥದ್ದು ಎಷ್ಟು ಮಾತ್ರಕ್ಕೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ತನ್ನ ಸ್ವಭಾವಕ್ಕೆ ಅನುಸಾರವಾಗಿಯೇ ಸುಳ್ಳಾಡ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲಪುರುಷನೂ ಆಗಿದ್ದಾನೆ ಎಂಬುದಾಗಿ ದೇವರ ವಚನ ಹೇಳ್ತದೆ. ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ, ಮೊದಲನೆಯದಾಗಿ ದೇವರೇ ಸತ್ಯವಾಗಿದ್ದಾನೆ. ನಾವು ಎರಡನೇದಾಗಿ ಗಮನಿಸುವಾಗ ಯೇಸು ಕ್ರಿಸ್ತನು ಸಹ ಸತ್ಯವಾಗಿದ್ದಾನೆ. ಯಾಕಂದರೆ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಸ್ವತಃ ತಾನೇ ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ, ಯೇಸು ಕ್ರಿಸ್ತನು ಜೀವವಾಗಿದ್ದಾನೆ, ಯೇಸು ಕ್ರಿಸ್ತನು ಮಾರ್ಗವಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳ, ಯೇಸು ನಾನು ಸತ್ಯವನ್ನು ಹೇಳುತ್ತೇನೆ ಎಂಬ ಹೇಳಿಕೆಯನ್ನು ಕೊಡಲಿಲ್ಲ. ಆತನು ಹೇಳುವಂಥದ್ದೇನೆಂದರೆ ನಾನೇ ಸತ್ಯ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ. ಸತ್ಯ ಅನ್ನುವಂಥದ್ದು ಒಂದು ತತ್ವ ಅಲ್ಲ. ಒಂದು ವ್ಯಕ್ತಿ ಯೇಸುವನ್ನು ತಿಳಿಯದೆ ಸತ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಯಾವ ಮನುಷ್ಯನಿಗೂ ಸಾಧ್ಯವಿಲ್ಲ. ಒಬ್ಬ ಮನುಷ್ಯ ಯೇಸುವನ್ನು ತಳ್ಳಿ ಹಾಕಿದ್ರೆ ಅವನು ಸತ್ಯವನ್ನೇ ತಳ್ಳಿ ಹಾಕಿದಂತಾಗ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ಮೂರನೇದಾಗಿ ದೇವರ ವಾಕ್ಯವು ಸಹ ಸತ್ಯವಾಗಿದೆ. ಅಂದರೆ ದೇವರ ವಚನವೇ ಸತ್ಯದ ಮಾನದಂಡ. ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯ ಎಂಬುದಾಗಿ. ಗಾಡ್ಸ್ ವರ್ಡ್, ದೇವರ ವಚನ ಅನ್ನುವಂಥದ್ದು ಪರಿಪೂರ್ಣವಾದ ಸತ್ಯ. ಈ ಲೋಕದಲ್ಲಿ ಅನೇಕ ಪುಸ್ತಕಗಳಿವೆ, ದೇವರ ವಚನ ಮಾತ್ರ ಅದು ಸತ್ಯವಾಗಿದೆ. ಯಾಕೆಂದರೆ 119ನೆಯ ಸಂಕೀರ್ತನೆ 160ನೆಯ ವಚನದಲ್ಲಿ ಕೀರ್ತನಗಾರನು ಹೇಳ್ತಾನೆ, ನಿನ್ನ ವಾಕ್ಯದ ಸಾರಾಂಶವು ಸತ್ಯವೇ ಎಂಬುದಾಗಿ. ನಿನ್ನ ವಾಕ್ಯದ ಸಾರಾಂಶವು ಸತ್ಯ ಎಂಬುದಾಗಿ ಹೇಳ್ತಾನೆ. ದೇವರ ವಚನ ಸತ್ಯವಾಗಿದೆ. ದೇವರ ವಚನವನ್ನು ತನ್ನ ಹೃದಯದೊಳಗೆ ಬರಮಾಡಿಕೊಳ್ಳುವ
ಪ್ರತಿ ಮನುಷ್ಯನು ಸತ್ಯವನ್ನು ಬರಮಾಡಿಕೊಳ್ತಾನೆ. ದೇವರ ವಚನವನ್ನ ತಾಸ್ತಾರ ಮಾಡುವ ಮನುಷ್ಯನು ಸತ್ಯವನ್ನ ತಾಸ್ತಾರ ಮಾಡುವವನಾಗ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣಾತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವೇಚಿಸುವಂಥದ್ದು ಆಗಿದೆ. ಒಂದು ವಾಕ್ಯಕ್ಕಿರುವ ಶ್ರೇಷ್ಠತೆ, ವಾಕ್ಯಕ್ಕಿರುವ ಶಕ್ತಿ, ವಾಕ್ಯಕ್ಕೆ ಇರುವಂತಹ ಪರಾಕ್ರಮವನ್ನು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಅಷ್ಟು ಮಾತ್ರ ಅಲ್ಲ, ಕೀರ್ತನೆಗಾರ ಹೇಳ್ತಾನೆ, ದೇವರೇ ನಿನ್ನ ವಚನದ ಸಾರಾಂಶ ಸತ್ಯ ಎಂಬುದಾಗಿ. ಅದರಿಂದ ಮೊದಲನೆಯದಾಗಿ ತಂದೆಯಾದಂತಹ ದೇವರು ಸತ್ಯವಾಗಿದ್ದಾನೆ. ಎರಡನೆಯದಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ. ಮೂರನೆಯದಾಗಿ ಆತನ ವಾಕ್ಯಗಳು, ಆತನ ಬಾಯಿಂದ ಬರುವ ಪ್ರತಿಯೊಂದು ನುಡಿಯೂ ಅದು ಸತ್ಯವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ದಿನನಿತ್ಯ ನಮ್ಮ ಕರ ಹಿಡಿದು ನಡೆಸುವಂತಹ ಪರಿಶುದ್ಧಾತ್ಮನು ಸಹ ಸತ್ಯದ ಆತ್ಮನಾಗಿದ್ದಾನೆ. ಯೋಹಾನ ಬರೆಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನು. ನಮ್ಮನ್ನು ನಡೆಸುತ್ತಿರುವ, ನಮ್ಮನ್ನು ಆದರಣೆ ಮಾಡುತ್ತಿರುವ, ನಮ್ಮನ್ನು ಬಲಪಡಿಸುತ್ತಿರುವ, ನಮ್ಮನ್ನು ಹೆಚ್ಚಿಸುತ್ತಿರುವ ದೇವರ ಬಳಿಯಿಂದ ನಮಗಾಗಿ ಕೊಡಲ್ಪಟ್ಟಂತಹ ಸಹಾಯಕನು ಪರಿಶುದ್ಧಾತ್ಮನು. ಆತನು ಸತ್ಯದ ಆತ್ಮನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕೆಂದರೆ ಯೋಹಾನ ಬರೆಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನೋಡಿ, ತಂದೆಯ ಬಳಿಯಿಂದ ಕಳಿಸಲ್ಪಟ್ಟಂತಹ ಆತ್ಮನೇನಾಗಿದ್ದಾನೆ, ಆತನು ಸತ್ಯದ ಆತ್ಮನು, ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ಸಾಕ್ಷಿ ಕೊಡುವವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಪರಿಶುದ್ಧಾತ್ಮನು ಸಹ ಏನಾಗಿದ್ದಾನೆ, ಸತ್ಯದ ಆತ್ಮನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಕಡೆಯದಾಗಿ ಮನುಷ್ಯರನ್ನ ದೇವರು ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ದೇವರು ಮನುಷ್ಯರನ್ನ ಸತ್ಯವಂತರನ್ನಾಗಿ ಸೃಷ್ಟಿಸಿದ್ದಾನೆ. ಆದರೆ ಮನುಷ್ಯ ಬಹುಕುಯುಕ್ತಿಗಳನ್ನು ಕಲ್ಪಿಸಿಕೊಂಡು ದೇವರಿಗೂ ದೇವರ ಮಾರ್ಗಕ್ಕೂ ವಿರುದ್ಧವಾಗಿ ಆತನು ಬದುಕುತ್ತಾ ಇದ್ದಾನೆ. ಯಾಕೆಂದರೆ ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 29ನೇ ವಚನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನೋಡು, ದೇವರು ಮನುಷ್ಯರನ್ನ ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹುಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು ಎಂಬುದಾಗಿ ಪ್ರಸಂಗಿ ಹೇಳ್ತದೆ. ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಪ್ರತಿ ಮನುಷ್ಯನನ್ನು ದೇವರು ಸೃಷ್ಟಿಸುವಾಗಲೇ ಸತ್ಯವಂತನನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಆದರೆ ಮನುಷ್ಯ ಅನೇಕ ಕುಯುಕ್ತಿಗಳನ್ನು ಕಲ್ಪಿಸಿಕೊಂಡು ಮೋಸಕರವಾದಂತಹ ಸುಳಿಗೆ ಸಿಲುಕಿ ಅಸತ್ಯವಂತನಾಗಿ ಬದುಕುತ್ತಾ ಇದ್ದಾನೆ. ಯಾಕೆಂದರೆ ಯೋಹಾನನು ಬರೆದ 3ನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರು ಆಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಿನ ಸಂತೋಷ ನನಗಿದೆ. ನೋಡಿ, ನನ್ನ ಮಕ್ಕಳು, ನನ್ನ ಪ್ರಜೆಗಳು, ನಾನು ಆರಿಸಿಕೊಂಡಂತಹ ಜನರು ಸತ್ಯವಂತರಾಗಿ ನಡೆಯುತ್ತಿದ್ದಾರೆ ಎಂಬುದನ್ನು ಕೇಳಿಸಿಕೊಳ್ಳೋದಕ್ಕಿಂತ ಹೆಚ್ಚಿನ ಸಂತೋಷ ನನಗಿಲ್ಲವೇ ಇಲ್ಲ ಎಂಬುದಾಗಿ ಅಪೊಸ್ತಲನಾದಂಥ ಯೋಹಾನನು ಸಹ ಹೇಳ್ತಾ ಇದ್ದಾನೆ. ಅದರಿಂದ ಪ್ರೀತಿಯ ದೇವರ ಮಕ್ಕಳೇ, ಮನುಷ್ಯನನ್ನು ಸಹ ದೇವರು ಸೃಷ್ಟಿಸುವಾಗ ಮೋಸಗಾರನನ್ನಾಗಿಯೋ
ಅಸತ್ಯವಂತನನ್ನಾಗಿಯೋ ಅಥವಾ ಒಬ್ಬ ಕಾಠಿಣ್ಯತೆ ಉಳ್ಳ ಮನುಷ್ಯನನ್ನಾಗಿಯೋ ಅಥವಾ ಕ್ರೂರ ಮನಸ್ಥಿತಿಯುಳ್ಳ ಮನುಷ್ಯನನ್ನಾಗಿಯೋ ದೇವರು ಸೃಷ್ಟಿಸಲಿಲ್ಲ. ಅವನನ್ನು ಸಹ ದೇವರು ಸತ್ಯವಂತನನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಸತ್ಯವಂತನನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ನಾವು ನೋಡ್ತೇವೆ, ತಂದೆಯಾದ ದೇವರು ಸತ್ಯವಾಗಿದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ, ದೇವರ ವಾಕ್ಯವು ಸತ್ಯವಾಗಿದೆ, ಪರಿಶುದ್ಧಾತ್ಮನು ಸತ್ಯದ ಆತ್ಮನಾಗಿದ್ದಾನೆ. ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಮನುಷ್ಯನನ್ನು ಸಹ ದೇವರು ಸತ್ಯವಂತರನ್ನಾಗಿಯೇ ಸೃಷ್ಟಿ ಮಾಡಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಸತ್ಯಕ್ಕೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು. ಸತ್ಯವನ್ನು ಮರೆ ಮಾಡಬಾರ್ದು, ಸತ್ಯವನ್ನು ಒಪ್ಕೊಳ್ಬೇಕು, ಸತ್ಯದಲ್ಲಿ ನಾವು ನಿಲ್ಲಬೇಕು. ಯಾಕೆಂದರೆ ಸತ್ಯ ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡ್ತದೆ. ಯಾಕೆಂದರೆ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನ ಹೇಳ್ತದೆ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಯಾರು ಬಿಡುಗಡೆ ಮಾಡಲಿಕ್ಕಾಗೋದಿಲ್ಲ. ಯಾವ ವ್ಯಕ್ತಿಯಿಂದಲೂ ನಿಮ್ಮನ್ನು ಬಿಡಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಸತ್ಯ ವೇದಕ್ಕೆ, ದೇವರ ಮಾತುಗಳಿಗೆ ಸಾಧ್ಯ ಇದೆ. ದೇವರಿಗೆ ಸ್ತೋತ್ರ. ಅದರಿಂದ ಸತ್ಯ ಅನ್ನುವಂಥದ್ದು ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡ್ತದೆ. ಆದರೆ ಸತ್ಯವನ್ನು ತಳ್ಳಿ ಹಾಕಿದ್ರೆ ನೀವು ದಾಸತ್ವದ ನೊಗದಲ್ಲಿ ಸಿಲುಕಿಕೊಂಡಿರುತ್ತೀರೇ ಹೊರತು ನೀವು ಸ್ವತಂತ್ರರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಾಪದ ದಾಸತ್ವದಿಂದ, ಭಯದ ದಾಸತ್ವದಿಂದ, ಸುಳ್ಳಾದ ನಂಬಿಕೆಗಳಿಂದ ನಮ್ಮನ್ನು ಬಿಡಿಸುವಂಥದ್ದು ಅದು ಸತ್ಯವಾಗಿದೆ. ಸತ್ಯ ಕೆಲವೊಮ್ಮೆ ಮನುಷ್ಯನ ಮನಸ್ಸಿಗೆ ನೋವನ್ನು ಉಂಟು ಮಾಡಬಹುದು. ಆದರೆ ನೋವಿದ್ರೂ ಅದು ನಿಮ್ಮ ಜೀವಿತವನ್ನು ಗುಣಪಡಿಸ್ತದೆ. ಕೆಲವೊಮ್ಮೆ ಸುಳ್ಳು ಮನುಷ್ಯನಿಗೆ ಸಿಹಿಯಾಗಿ ಕಾಣಿಸ್ಕೊಳ್ಬೋದು, ಆದರೆ ಕಡೆಯದಾಗಿ ಆ ಸುಳ್ಳು ನಿಮ್ಮನ್ನು ದಾಸತ್ವದಲ್ಲಿ ಸಿಲುಕಿಸುವಂಥದ್ದಾಗಿದೆ. ಅದರಿಂದ ಯಾರೂ ಸಹ ಸತ್ಯವನ್ನೇನು ಮಾಡಬಾರ್ದು, ತಿರಸ್ಕಾರ ಮಾಡಬಾರ್ದು. ದೇವರಿಗೆ ಸ್ತೋತ್ರವಾಗಲಿ. ಯಾಕೆಂದರೆ 2 ತಿಮೋತಿ 4ನೇ ಅಧ್ಯಾಯ 3-4ನೇ ವಚನ ಹೇಳ್ತದೆ, ಜನರು ಸತ್ಯವನ್ನು ಸಹಿಸಲಾರದಂತಹ ಕಾಲ ಬರ್ತದೆ. ಅಷ್ಟು ಮಾತ್ರವಲ್ಲ, ಅವರು ತೀಟೆ ಕಿವಿಗಳುಳ್ಳವರಾಗಿ ತಮಗೆ ಅನುಕೂಲಕರವಾದಂತಹ ಬೋಧಕರನ್ನು ಅವರು ಇಟ್ಟುಕೊಳ್ಳುತ್ತಾರೆ ಎಂಬುದಾಗಿ. ಬರ್ತಾ ಕಡೆಯ ದಿನಗಳಲ್ಲಿ ಜನರು ಸತ್ಯವನ್ನು ಸಹಿಸಿಕೊಳ್ಳಲಾರದಂತಹ, ಸತ್ಯವನ್ನು ಒಪ್ಪಿಕೊಳ್ಳಲಾರದಂತಹ, ಸತ್ಯಕ್ಕೆ ಬೆಲೆ ಕೊಡಲಾರದಂತಹ, ಸತ್ಯವನ್ನು ತಿರಸ್ಕರಿಸುವಂತಹ, ಸುಳ್ಳಿನ ಪರ ನಿಂತು ವಾದಿಸುವಂತಹ ದಿನಗಳೇನಾಗ್ತದೆ, ಮನುಷ್ಯನ ಬಳಿಗೆ ಬರ್ತದೆ. ಆದರೆ ನಾವು ಎಷ್ಟು ಮಾತ್ರಕ್ಕೂ ಸತ್ಯವನ್ನು ತಿರಸ್ಕಾರ ಮಾಡಬಾರ್ದು. ಸತ್ಯವನ್ನು ತಿರಸ್ಕಾರ ಮಾಡಿದ್ರೆ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೂ ನಮ್ಮ ದೈನಂದಿನ ಬದುಕಿಗೂ ಅದು ಬಹಳ ಅಪಾಯವಾಗ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳ್ತದೆ, ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿಯ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು ಎಂಬುದಾಗಿ. ಅಂದರೆ ಪ್ರೀತಿಯ ದೇವರ ಮಕ್ಕಳೇ, ಸತ್ಯವನ್ನು ಸುಳ್ಳಿಗೆ ಬದಲಾಯಿಸ್ತಾರೆ ಜನ. ಅಂತಹ ದಿನಗಳು ಮನುಷ್ಯನ ಜೀವಿತದಲ್ಲಿ ಬರ್ತದೆ. ಆದರೆ ನಾವೆಷ್ಟು ಮಾತ್ರಕ್ಕೂ ಸತ್ಯವನ್ನು ತಳ್ಳಿ ಹಾಕಬಾರ್ದು. ಯಾಕೆಂದರೆ ಸತ್ಯವನ್ನು ತಳ್ಳಿ ಹಾಕಿದ್ರೆ ನಮ್ಮ ಜೀವಿತಕ್ಕೆ ಅಪಾಯವಿದೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನಲ್ಲಿ ಇರ್ತಕ್ಕಂತಹ ಸತ್ಯ ಏನಿದೆ ಅದು ನಿತ್ಯ ಜೀವಕ್ಕೆ ದಾರಿ. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 37ನೇ ವಚನ ಒಂದು ಮಾತು ಹೇಳ್ತದೆ, ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಉತ್ತರ ಕೊಟ್ಟರು.
ನೋಡಿ, ಸತ್ಯವನ್ನು ಅಂಗೀಕಾರ ಮಾಡುವಂತಹ ಪ್ರತಿಯೊಬ್ಬ ಮನುಷ್ಯನು ಕ್ರಿಸ್ತನ ಮಾತಿಗೆ ಕಿವಿಗೊಡ್ತಾನೆಂಬುದಾಗಿ ದೇವರ ವಚನ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅಷ್ಟು ಮಾತ್ರವಲ್ಲ, 1 ಯೋಹಾನ 5:20 ಹೇಳ್ತದೆ, ನಾವು ಸತ್ಯವಾತನಲ್ಲಿ ಇದ್ದೇವೆ ಎಂಬುದಾಗಿ. ಯೇಸುವಿನಲ್ಲಿರ್ತಕ್ಕಂತಹ ಸತ್ಯ ನಮ್ಮನ್ನು ರಕ್ಷಣೆ ಮಾಡ್ತದೆ, ನಮ್ಮ ಜೀವನವನ್ನು ಬದಲಾಯಿಸ್ತದೆ, ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ದೇವರ ವಚನದ ಮೂಲಕ ನಾವು ಸ್ಪಷ್ಟವಾಗಿ ಗ್ರಹಿಸಿದ್ದೇವೆ, ತಂದೆಯಾದಂತಹ ದೇವರೇ ಸತ್ಯದ ಮೂಲವಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನೇ ಸತ್ಯವಾಗಿದ್ದಾನೆ. ಆತನ ಬಾಯಿಂದ ಹೊರಡುವ ದೇವರ ವಾಕ್ಯ ಸತ್ಯವಾಗಿದೆ. ದೇವರ ಆತ್ಮನು ಸಹ ಸತ್ಯದ ಆತ್ಮನಾಗಿದ್ದಾನೆ. ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂತಹ ಮನುಷ್ಯ ಮಾತ್ರದವರನ್ನು ದೇವರು ಸತ್ಯವಂತರನ್ನಾಗಿಯೇ ಸೃಷ್ಟಿ ಮಾಡಿದ್ದಾನೆ. ಸತ್ಯ ಅನ್ನುವಂಥದ್ದು ನಮ್ಮನ್ನು ಬಿಡುಗಡೆ ಮಾಡಿ ಸ್ವತಂತ್ರದಲ್ಲಿ ನಮ್ಮನ್ನು ಇರಿಸ್ತದೆ. ಆದ ಕಾರಣ ಸತ್ಯಕ್ಕೆ ನಾವು ತಲೆಬಾಗೋಣ, ಸತ್ಯಕ್ಕೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಡೋಣ. ಸತ್ಯ ಅತ್ಯುನ್ನತವಾಗಿ ನಮ್ಮನ್ನು ನಡೆಸ್ತದೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಘನವಾದ ನಾಮಕ್ಕೆ ಸ್ತೋತ್ರಪ್ಪ. ಸತ್ಯವನ್ನು ಕುರಿತು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಸತ್ಯವನ್ನು ಕುರಿತು ನಮಗೆ ಅಗತ್ಯವಾದಂತಹ ಆಲೋಚನೆಗಳನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಸತ್ಯಕ್ಕೆ ಸ್ಥಳ ಕೊಡುವಂತೆ ನಮ್ಮನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ, ನಮ್ಮನ್ನು ಪ್ರೇರೇಪಿಸಿದ್ದಕ್ಕಾಗಿ ಸ್ತೋತ್ರ. ತಂದೆಯಾದಂತಹ ದೇವರೇ ಸತ್ಯದ ಮೂಲವಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು, ದೇವರ ವಚನ, ಪರಿಶುದ್ಧಾತ್ಮನು, ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಮನುಷ್ಯ ಮಾತ್ರದವರು ಸತ್ಯವಂತರಾಗಿದ್ದಾರೆ ಎಂಬುದಾಗಿ ನಿನ್ನ ವಚನ ಹೇಳ್ತದೆ. ಆದರೆ ಮನುಷ್ಯ ಮಾತ್ರದವನು ಸತ್ಯವನ್ನು ತಳ್ಳಿ ಹಾಕಿ ಕುಯುಕ್ತಿಗಳನ್ನು ಕಲ್ಪಿಸಿಕೊಂಡು ಸತ್ಯಕ್ಕೆ ದೂರವಾಗಿ ಸುಳ್ಳಿಗೆ ಮೂಲಪುರುಷನಾದ ಸೈತಾನನ ಹಿಂದೆ ಹೆಜ್ಜೆ ಇಡುತ್ತಾ ದೇವರ ಆಶೀರ್ವಾದವನ್ನು ಕಳೆದುಕೊಂಡಿದ್ದಾನೆ ಎಂಬುದಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಬಿತ್ತಲ್ಪಟ್ಟ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ ಫಲಿಸಲಿ. ಪ್ರತಿಯೊಬ್ಬರು ಸತ್ಯಕ್ಕೆ ತಲೆಬಾಗಿ ಸತ್ಯವನ್ನು ಅಂಗೀಕರಿಸಿ ಸತ್ಯದಲ್ಲಿ ದೃಢವಾಗಿ ನಿಲ್ಲುವಂತೆ ನಮ್ಮ ಮಕ್ಕಳಿಗೆ ನೀನು ಸಹಾಯ ಮಾಡು. ದೇವರೇ, ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡುವ ಎಲ್ಲ ದೇವಜನರ ಮೇಲೆ ನಿನ್ನ ಆಶೀರ್ವಾದದ ಮಳೆಯನ್ನು ಸುರಿಸು. ಪ್ರತಿಯೊಬ್ಬರ ಬಲಹೀನತೆ, ಪ್ರತಿಯೊಬ್ಬರ ಕಷ್ಟ, ಪ್ರತಿಯೊಬ್ಬರ ಕಣ್ಣೀರು, ಪ್ರತಿಯೊಬ್ಬರ ಬದುಕಿನಲ್ಲಿ ಒಳಗಿನ ಸಮಸ್ಯೆಗಳು ತೊಲಗಿಸು. ಬೇಕಾದ ಸಮಾಧಾನ, ಸಂತೋಷ ದೇವರೇ ಅಪ್ಪ, ನಿತ್ಯ ಜೀವದ ಬಾಧ್ಯತೆಯನ್ನು ಕೊಟ್ಟು ಎಲ್ಲರನ್ನ ಆಶೀರ್ವಾದ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.